ಇವತ್ತು ಒಂದು ಸ್ಟಡಿ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ಸಿನ್ಸ್ ನನಗೆ ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಗಿದೆ, ಈಗಷ್ಟೇ ಒನ್ ಮೋರ್ ಡಿಸ್ಟ್ರಾಕ್ಷನ್ ಬಂತು. ಈಗ ನಾನು ಸ್ಟಡಿ ಪ್ಲೇಸ್ನ ತೋರಿಸ್ಲಾ? ಎಲ್ಲೋ ಕುತ್ಕೊಂಡು ಓದಿದ್ರು ಕೊನೆಗೆ ಬಂದು ಇಲ್ಲಿ ಕುತ್ಕೊಂಡು ಒಂದ್ಸರಿ ಎಲ್ಲ ಫ್ಲೇವರು ಇದೆ ಇವಾಗ ನನ್ನ ಹತ್ರ. ಅವ್ರು ಮಾರ್ಕ್ಸ್ ಕೊಡಬೇಕಲ್ಲ, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಟಡಿ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ಸಿನ್ಸ್ ನನಗೆ ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಗಿದೆ, ಥರ್ಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ನಡೀತಿದೆ. ಆಲ್ರೆಡಿ ಒಂದು ಪೇಪರ್ ಆಗಿದೆ, ಸೊ ಇನ್ನೊಂದು ಪೇಪರ್ ನಾಳೆ ಇದೆ. ಸೊ ಇನ್ ಬಿಟ್ವೀನ್ ಒಂದು ದಿನ ರಜಾ ಇತ್ತು. ಆ ರಜದಲ್ಲಿ ಬೆಳಗಿಂದ ಸ್ವಲ್ಪ ಓದಿದೆ, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ದೀನಿ. ಡಿಸ್ಟ್ರಾಕ್ಷನ್ ಇರುತ್ತಲ್ಲ, ಓಕೆ. ಈಗ ಅದನ್ನ ಮೀರಿ ಇನ್ನೂ ಓದಬೇಕು. ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ, ಪೆಂಡಿಂಗ್ ಉಳಿಸಿದ್ದೀನಿ. ಬಟ್ ಸ್ಟಡಿ ಹಾಲಿಡೇನಲ್ಲಿ ಓದಿದ್ದೀನಿ, ಸೊ ಆದ್ದರಿಂದ ಸ್ವಲ್ಪ ಆರಾಮಾಗಿ ಚಿಲ್ ಮಾಡ್ಕೊಂಡಿದ್ದೀನಿ. ಫೈನ್. ಸೊ ಇದನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ, ಸೊ ದಟ್ ನೀವು ನೋಡ್ಬೋದಲ್ಲ. ಫೈನ್. ಈಗಷ್ಟೇ ಒನ್ ಮೋರ್ ಡಿಸ್ಟ್ರಾಕ್ಷನ್ ಬಂತು. ನನ್ನ ತಮ್ಮ ಬಂದುಬಿಟ್ಟು ಬೆಳಗಿಂದ ಒಳಗೆ ಕೂತಿದ್ಯಾ, ಆಚೆ ಬಂದು ವೆದರ್ ನೋಡು ಅಂತ ಅಂದ. ಸೊ ಹಾಗೆ ಸರಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿರೋದು. ಸೊ ಬನ್ನಿ ನೋಡೋಣ ಹೇಗಿದೆ ವೆದರ್ ಅಂತ. ನಾನಿನ್ನ ಜೋರಾಗಿ ಗಾಳಿ ಬೀಸ್ತಿದೆ, ಚೆನ್ನಾಗಿದೆ. ಗಾಳೀಲಿ ನಿಂತ್ಕೊಳ್ಳೋಣ ಅಂತ ಬಂದರೆ ಕತೆ ನೋಡಿ, ಮಳೆ 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 ಸ್ಟಾರ್ಟ್ ಆಗಿದೆ. ಆಚೆ ನಿಂತರೆ ಇವಾಗ ಇನ್ನೂ ಒದ್ದೆ ಆಗ್ತೀನಿ ಅಷ್ಟೇ ನಾನು. ಓಕೆ, ಈಗ ನಾನು ಸ್ಟಡಿ ಪ್ಲೇಸ್ನ ತೋರಿಸ್ಲಾ? ನೋಡಿ, ಇದು ಫುಲ್ಲು ನೋಟ್ಸ್ ಇದ್ದು, ಫೋನಲ್ಲಿ ಸ್ವಲ್ಪ ಇದೆ, ಹಾಗೆ ಬರ್ಕೊಂಡು ಓದ್ತಾ ಇದ್ದೀನಿ. ಆಲ್ರೆಡಿ ನೋಟ್ಸ್ ಮಾಡಿದ್ದೀನಿ, ಕೆಲವೊಂದು ಟಾಪಿಕ್ಸ್ ಇಲ್ಲ, ಸೊ ಅದನ್ನು ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಹಾಗೆ ಓದ್ಕೋತಾ ಇದ್ದೀನಿ. ಸಿಲೆಬಸ್ ಕಾಪಿ. ಫಿಸಿಕ್ಸ್ ಸ್ಟೂಡೆಂಟ್ ಅಲ್ವಾ, ಫಿಸಿಕ್ಸ್ ಸ್ಟೂಡೆಂಟ್ಸ್ನ ಕತೆ ಇದು. ಪ್ರಾಕ್ಟೀಸ್ ಪೇಪರ್. ಓಕೆ, ಆ್ಯಕ್ಚುಲಿ ಇದು ನನ್ನ ಸ್ಟಡಿ ಪ್ಲೇಸ್. ಸ್ಟಡಿ ಟೇಬಲ್ ಇದ್ದರೂ ಅದರಲ್ಲಿ ನಾನು ಓದೋದಿಲ್ಲ, ಅದೇನೋ ಗೊತ್ತಿಲ್ಲ. ನನಗೆ ಚಿಕ್ಕ ವಯಸ್ಸು ಅಥವಾ ಸ್ಕೂಲಿಂದಲೇ ನನಗೆ ಇಲ್ಲೇ ಅಭ್ಯಾಸ. ಏನಕ್ಕೆ ಗೊತ್ತಾ, ಇಲ್ಲಿ ಒಂದು UPS ಇದೆ, ಹಾಳಾಗಿರೋ ಒಂದು UPS ಇದೆ. ಸೊ ಆ UPS ಮೇಲೆ ಕುತ್ಕೊಂಡು ಓದಿದ್ರೇ ನನ್ನ ತಲೆಗೆ ಗೊತ್ತದು. ಅದೇನೋ ಗೊತ್ತಿಲ್ಲ, ನಾನೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಮೈಂಡಲ್ಲಿ, ಇದ್ರ ಮೇಲೆ ಕುತ್ಕೊಂಡ್ರೇ ನನ್ನ ತಲೆಗೆ ಹೋಗೋದು ಅಂತ. ಸೊ ಎಲ್ಲೋ ಕುತ್ಕೊಂಡು ಓದಿದ್ರು ಕೊನೆಗೆ ಬಂದು ಇಲ್ಲಿ ಕುತ್ಕೊಂಡು ಒಂದ್ಸರಿ ರಿವೈಸ್ ಮಾಡಿನೇ ಹೋಗೋದು. ಸೊ ದಟ್ ನೆನಪಿರುತ್ತೆ ಚೆನ್ನಾಗಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಫೋನ್ ಎತ್ತಿಟ್ಬಿಟ್ಟು ಎಲ್ಲ ಫುಲ್ ಓದ್ಕೊಂಡು ಆಮೇಲೆ ಬರ್ತೀನಿ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಈಗ ಅಷ್ಟೇ ಪ್ಲ್ಯಾನು. ಸೊ ಟೈಮ್ ನೀವು ನೋಡ್ಬೋದು, ಎಷ್ಟು ಉಲ್ಟಾ ನೋಡ್ತಾಯಿದ್ದೀನಿ, ಎಷ್ಟು 4 o'clock. 4 o'clock ಆಗಿದೆ, ಅಲ್ಲಿದೆ ಟೈಮ್. 3 hours later. ಓಕೆ, ಈಗ ಟೈಮ್ 7 ಗಂಟೆ ಆಗಿದೆ. ಆಫ್ಟರ್ ಲಾಂಗ್ ಸೆಷನ್ 3 hours ಕುತ್ಕೊಂಡು ಓದಿದ್ದೀನಿ. ಐ ಕವರ್ಡ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್. ಸೊ ಸ್ವಲ್ಪ 5 minutes ಕುಟಿ ಬ್ರೇಕ್. ಸೊ ನಾನೀಗ ಕೇಕ್ ತಂದೆ, ಇಷ್ಟು ಸೋ ಹೇಳ್ತಾ ಇದ್ದೀನಿ. ಕೇಕ್ ಮನೇಲಿತ್ತು, 3 ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಎಲ್ಲ ಫ್ಲೇವರು ಇದೆ ಇವಾಗ ನನ್ನ ಹತ್ರ. ಆ್ಯಕ್ಚುಲಿ ಇದು ನೈಟು ನಮ್ಮ ಮಾಮನ ಬರ್ತ್ಡೇಗೆ ಕೇಕ್ ಕಟ್ ಮಾಡಿದ್ದು, ಅವ್ರು ಕೊಟ್ಟು ಕಳಿಸಿದ್ದು ಇಲ್ಲಿಗೆ. ಫಸ್ಟ್ ಟೈಮ್ ಇದು ರೈನ್ಬೋ ಕೇಕ್ ಟ್ರೈ ಮಾಡ್ತಾ ಇರೋದು, ಚೆನ್ನಾಗಿದೆ. ಏನು ಅಂಥ ಡಿಫ್ರೆಂಟ್ ಏನಿಲ್ಲ, ನಾರ್ಮಲಾಗೇ ಇದೆ. ಓದಿದೈತಿ, ಇವಾಗ ರಿವಿಷನ್ ಮಾಡಬೇಕು ಮತ್ತೆ. ಸೊ ಯಾವ ಯೂನಿಟ್, ಟೋಟಲ್ 4 ಯೂನಿಟ್ಸ್ ಇದೆ. 4 ಯೂನಿಟ್ಸಲ್ಲಿ ಯಾವ ಯೂನಿಟಿಂದ ಸ್ಟಾರ್ಟ್ ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಇವತ್ತು 2 ಯೂನಿಟ್ಸ್ ಓದಿದ್ದೀನಿ. ಸೊ ಇನ್ ರಿಮೈನಿಂಗ್ 2 ಯೂನಿಟ್ಸು ರಜದಲ್ಲಿ ಓದಿದ್ದು. ಸೊ ಆ ಎರಡರಿಂದ ಓದ್ಕೊಂಡು ಸ್ಟಾರ್ಟ್ ಮಾಡೋಣ, ಲೈಕ್ ರಿವಿಷನ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನನಗೆ ಬೇಕಾಗಿರೋದೆಲ್ಲ ನನ್ನ ನೋಟ್ಸು ಆ್ಯಂಡ್ ಪ್ರಾಕ್ಟೀಸ್ ಶೀಟ್, ನನ್ನ ಓಲ್ಡ್ ರೆಕಾರ್ಡ್ ಶೀಟ್ಸ್. ಇದು ಸ್ಕೂಲಲ್ಲಿ ಯೂಸ್ ಮಾಡೋ ಬುಕ್ಸು. ಸೊ ವೇಸ್ಟ್ ಶೀಟ್ಸ್ನೆಲ್ಲ ತೊಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವಾಗ ರೆಕಾರ್ಡ್ ಶೀಟ್ ಇಟ್ಕೊಂಡು ಕೂತಿದ್ದೀನಿ. ಸೊ ಅಷ್ಟೇ, ಇವಾಗ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಓದೋದು. ಇಲ್ಲಿ ಫೋನ್ ಇಟ್ಕೊಂಡಿದ್ರೆ ಮತ್ತೆ ನಾನು ಇಲ್ಲಿ ಓದಲ್ಲ. ಸೊ ಬಾಯ್, ಮತ್ತೆ ಸಿಗ್ತೀನಿ. ಓದೋಕ್ಕೇನೋ ಕುತ್ಕೊಂಡೆ, ಮತ್ತೆ ಹೊಟ್ಟೆ ಹಸಿತಿದೆ. ಐಸ್ ಕ್ರೀಮ್ ಸಾಲಿಲ್ಲ. ಐಸ್ ಕ್ರೀಮ್ ಅಂತೀನಿ, ಎಂತ ತಿಂದಿದ್ದು ನಾನು? ಕೇಕ್ ಅಲ್ವಾ ತಿಂದಿದ್ದು, ಡೈಜೆಸ್ಟ್ ಮಾಡಿಬಿಡ್ತು ಅನಿಸುತ್ತೆ. ಸೊ ಮತ್ತೆ ಹೊಟ್ಟೆ ಹಸಿತಿದೆ. ಮೊಟ್ಟೆ ಇದೆ, ಆಮ್ಲೆಟ್ ಮಾಡ್ಕೊಂಡು ತಿನ್ನೋಣ ಅಂತ ನೋಡಿದೆ. ಏನಿದೆ ಹುಡುಕ್ತಿ, ಏನೂ ಸಿಗಲಿಲ್ಲ. ಸರಿ, ನಮ್ಮ ಬರೋರು ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಆಮ್ಲೆಟ್ ರೆಡಿ. ತಿಂದ್ಬಿಟ್ಟು ಓದಬೇಕು. ಊಟ ಮಾಡಿ ಓದ್ತಾ ಇದ್ದೀನಿ. ನಿದ್ದೆ ಬರ್ತಿದೆ. 10 ಗಂಟೆನೂ ಆಗಿಲ್ಲ.
ಅದು ಹೆಂಗದು ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲಿ ಮಾತ್ರ ನಿದ್ದೆ ಹಿಡಿಯುತ್ತೆ, ಬೇರೆ ಟೈಮಲ್ಲಿ 1 ಗಂಟೆ ಆದರೂ ನಿದ್ದೆ ಬರೋದಿಲ್ಲ. ಅರ್ಶಿಣಿ ಯು ಕ್ಯಾನ್. ಎಷ್ಟಂತ ಮೋಟಿವೇಶನ್ ಕೊಟ್ಕೊಳ್ಳೋದು. ಮನೆ ಬಿಟ್ಟು ಕಾಲೇಜ್ ಹೊರಟಿದ್ದೀನಿ. 10:30 ಎಕ್ಸಾಮ್, ಟೈಮ್ ಬಂದು 7:30 ಇವಾಗ. ಇನ್ನು ಟೈಮ್ ಇದೆ, ಸ್ವಲ್ಪ ರಿಕಾಲ್ ಮಾಡ್ಕೊಂಡು ಹೋಗ್ಬೋದು. ನಾನೇನು ಕೆಲಸ ಮಾಡಿದ್ದೀನಿ ಅಂದರೆ 4 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಟಿದ್ದೆ. ಬಟ್ ನಾನು ಎದ್ದಿದ್ದೇನೋ ಅಲಾರಾಮ್ ಆಫ್ ಮಾಡಿ ಎಂಥದ್ದು ಮಾಡೋದು, ಅಲಾರಾಮ್ ಆಫ್ ಮಾಡಿ ಮತ್ತೆ ಸುತ್ತಿ 5:30ಗೆ ಎದ್ದಿದ್ದೀನಿ. 5:30ಗೆ ಎದ್ದು ಓದಿದ್ನ ಮುಕ್ಕಾಲು ಗಂಟೆ ಓದಿದೆ. ಮತ್ತು ನಿದ್ದೆ ಬಂತು, ನೀರು ಬಿಸಿ ಇಟ್ಟು ಮಲ್ಕೊಂಡು ಸ್ನಾನ ಮಾಡ್ಕೊಂಡು ಸೀದಾ ಹೊರಟೆ. ಮನೇಲಿದ್ದರೆ ನಿದ್ದೆ ಮಾಡ್ತಿರ್ತೀನಿ ಅಂತ ನನಗೆ ಗೊತ್ತು. ನೈಟ್ 1:30 12:30ವರೆಗೂ ಓದ್ಬಿಟ್ಟು ಮಲಗಿದ್ದೀನಿ. ಐ ಆಮ್ ನಾಟ್ ಎ ನೈಟ್ ರೀಡರ್. ನೈಟ್ ಹೊತ್ತು ಓದಿದರೆ ಬೆಳಗ್ಗೆ ಹೊತ್ತು ಓದೋಕ್ಕಾಗಲ್ಲ ನನಗೆ. somehow I cover the topic. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೀ. ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಎಕ್ಸಾಮ್ ಆಸಮ್, ಚೆನ್ನಾಗೋಯ್ತು. ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡಿದೆ, ಎಕ್ಸ್ಟ್ರಾ ಕ್ವೆಶನ್ಸು ಅಟೆಂಡ್ ಮಾಡಿದ್ದೀನಿ. ಬಟ್ ಅವ್ರು ಮಾರ್ಕ್ಸ್ ಕೊಡಬೇಕಲ್ಲ, ಅವ್ರು ಮಾರ್ಕ್ಸ್ ಕೊಟ್ಟರೆ ಬರುತ್ತೆ, ನೋಡೋಣ. ಬಟ್ ಚೆನ್ನಾಗಿ ಬರುತ್ತೆ. ಐ ಆಮ್ ಹ್ಯಾಪಿ. ಓಕೆ ದೆನ್, ವ್ಲಾಗ್ನಲ್ಲಿ ಕಂಪ್ಲೀಟ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.